ಸಾಮಾನ್ಯ ಜ್ಞಾನ ಕೈಪಿಡಿ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 2 ಕನ್ನಡ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ನಿಮಗಾಗಿ. 1. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಗಳನ್ನು ಯಾರು ಆಯ್ಕೆ ಮಾಡುತ್ತಾರೆ? ಉತ್ತರ ಬಿ. ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು. 2. ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಈ ಕೆಳಗಿನ ಯಾವ ವಿಧಿ ಒಳಗೊಂಡಿದೆ? ಉತ್ತರ ಸಿ. ವಿಧಿ 25ರಿಂದ 28. 3. ಈ ಕೆಳಗಿನವುಗಳಲ್ಲಿ ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳು ಯಾವುವು? ಉತ್ತರ ಡಿ. ಮೇಲಿನ ಎಲ್ಲ. 4. ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾಗಿದೆ? ಉತ್ತರ ಬಿ. 42ನೇ ತಿದ್ದುಪಡಿ ಕಾಯ್ದೆ. 5. ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರ ಹುದ್ದೆಯು ಖಾಲಿಯಾದರೆ ಹೊಸ ಅಧ್ಯಕ್ಷರು ಆಯ್ಕೆಯಾಗುವವರೆಗೆ ರಾಷ್ಟ್ರಪತಿಗಳ ಕಾರ್ಯಗಳನ್ನು ಯಾರು ನಿರ್ವಹಿಸುತ್ತಾರೆ? ಉತ್ತರ ಸಿ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. 6. ಗೋವಾ ಯಾವ ವರ್ಷದಲ್ಲಿ ಭಾರತದ 25ನೇ ರಾಜ್ಯವಾಯಿತು? ಉತ್ತರ ಎ. 1987. 7. ಸಂವಿಧಾನದ ಆರಂಭದಲ್ಲಿ ಭಾರತದ ಸಂವಿಧಾನದ ಯಾವ ಭಾಗವು ಪೌರತ್ವವನ್ನು ವಿವರಿಸುತ್ತದೆ? ಉತ್ತರ ಬಿ. ಭಾಗ 2. 8. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಲೋಕಸಭೆಯ ಅವಧಿಯನ್ನು ಅದರ ಸಾಮಾನ್ಯ ಅವಧಿಯನ್ನು ಮೀರಿ ಎಷ್ಟು ಸಮಯದವರೆಗೆ ವಿಸ್ತರಿಸಬಹುದು? ಉತ್ತರ ಬಿ. 1 ವರ್ಷ. 9. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಲ್ಲ ಹಂತಗಳಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? ಉತ್ತರ ಬಿ. ಪಂಚಾಯತ್ ರಾಜ್ ಸಂಸ್ಥೆಗಳ 1/3 ಸ್ಥಾನಗಳು ಮತ್ತು ಎಲ್ಲ ಹಂತಗಳಲ್ಲಿ ಅಧ್ಯಕ್ಷರ 1/3 ಸ್ಥಾನಗಳು. 10. ರಾಜ್ಯಸಭೆ ಮತ್ತು ರಾಜ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು? ಉತ್ತರ ಎ. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. 11. ಭಾರತ ಸಂವಿಧಾನದ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳಿಂದ ಲೋಕಸಭೆಗೆ ಎಷ್ಟು ಸದಸ್ಯರು ಆಯ್ಕೆಯಾಗುತ್ತಾರೆ? ಉತ್ತರ ಎ. 20. 12. ಸರಿಯಾದ ಉತ್ತರವನ್ನು ಆರಿಸಿ. ಉತ್ತರ ಸಿ. ಭಾರತದ ಸಂವಿಧಾನ ಸಭೆಯು ತನ್ನ ಕೆಲಸವನ್ನು ಪೂರ್ಣಗೊಳಿಸಲು ಸುಮಾರು 3 ವರ್ಷಗಳನ್ನು ತೆಗೆದುಕೊಂಡಿತು. 13. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಈ ಕೆಳಗಿನ ಯಾವ ಹಕ್ಕು ದೇಶದ ಪ್ರತಿಯೊಬ್ಬ ನಿವಾಸಿಗೂ ಮೂಲಭೂತ ಹಕ್ಕನ್ನು ಖಾತರಿಪಡಿಸುತ್ತದೆ? ಉತ್ತರ ಡಿ. ಸಂವಿಧಾನಿಕ ಪರಿಹಾರಗಳ ಹಕ್ಕು. 14. ಲೋಕಸಭೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಎ. ಜಿ. ವಿ. ಮಾವಲಂಕರ್. 15. ಈ ಕೆಳಗಿನ ಯಾವ ಸಂಸದೀಯ ಸಮಿತಿಯು ಲೋಕಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿದೆ? ಉತ್ತರ ಬಿ. ಅಂದಾಜು ಸಮಿತಿ. 16. ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ರಾಷ್ಟ್ರಪತಿ ಇರಬೇಕೆಂದು ಹೇಳುತ್ತದೆ? ಉತ್ತರ ಡಿ. ವಿಧಿ 52. 17. ಭಾರತದ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಅಂತಿಮ ಅಧಿಕಾರ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಇದೆ? ಉತ್ತರ ಸಿ. ಸುಪ್ರೀಂ ಕೋರ್ಟ್. 18. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಶೋಷಣೆಯ ವಿರುದ್ಧದ ಹಕ್ಕುಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆರಿಸಿ.
ಉತ್ತರ ಬಿ ಮಾನವ ಸಾಗಣೆ ಮತ್ತು ಬಲವಂತದ ಕಾರ್ಮಿಕರ ನಿಷೇಧ. 19 ಸಿಕ್ಕಿಂ ಅನ್ನು ಭಾರತದ ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಮಾಡಿದ ತಿದ್ದುಪಡಿ ಕಾಯ್ದೆ ಯಾವುದು? ಉತ್ತರ ಸಿ 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ. 20 ಸರಿಯಾದ ಪರ್ಯಾಯವನ್ನು ಆರಿಸಿ. ವಿಧಿ 368 ಸಂವಿಧಾನ ತಿದ್ದುಪಡಿ ಮಸೂದೆಗಳ ಬಗ್ಗೆ ವ್ಯವಹರಿಸುತ್ತದೆ. ಉತ್ತರ ಬಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ರಾಷ್ಟ್ರಪತಿಗಳ ಪೂರ್ಣಾವಧಿಯ ಅಗತ್ಯವಿಲ್ಲ. 21 ಈ ಕೆಳಗಿನ ಯಾವ ಹೈಕೋರ್ಟ್ಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮೇಲೆ ಪ್ರಾದೇಶಿಕ ನ್ಯಾಯವ್ಯಾಪ್ತಿಯನ್ನು ಹೊಂದಿದೆ? ಉತ್ತರ ಎ ಕಲ್ಕತ್ತಾ ಹೈಕೋರ್ಟ್. 22 ಖಾಲಿ ಜಾಗ ಭರ್ತಿ ಮಾಡಿ. ಒಂದು ಮಸೂದೆಯು ಭಾರತದಲ್ಲಿ ಸಂಸತ್ತಿನ ಕಾಯ್ದೆಯಾಗಲು ಡ್ಯಾಶ್ರವರೆಗೆ ಸಾಧ್ಯವಿಲ್ಲ. ಉತ್ತರ ಡಿ ಭಾರತದ ರಾಷ್ಟ್ರಪತಿಗಳು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ನೀಡುವವರೆಗೆ. 23 ಇಲ್ಲಿಯವರೆಗೆ ಭಾರತದ ಸುಪ್ರೀಂ ಕೋರ್ಟ್ನ ಎಷ್ಟು ನ್ಯಾಯಾಧೀಶರನ್ನು ದೋಷಾರೋಪಣೆಯ ಮೂಲಕ ಕಚೇರಿಯಿಂದ ತೆಗೆದುಹಾಕಲಾಗಿದೆ? ಉತ್ತರ ಡಿ ಯಾವುದೂ ಇಲ್ಲ. 24 ಭಾರತದ ಸಂವಿಧಾನದ 21A ವಿಧಿಯು 6 ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ. ಉತ್ತರ ಮೂಲಭೂತ ಹಕ್ಕು. 25 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯ ನಿಬಂಧನೆಯನ್ನು ಈ ಕೆಳಗಿನ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಉತ್ತರ ಎ 352ನೇ ವಿಧಿ. 26 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ಅಂಗೀಕರಿಸಲಾದ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಹೆಸರಿಸಿ. ಉತ್ತರ ಎ 86ನೇ ತಿದ್ದುಪಡಿ ಕಾಯ್ದೆ. 27 ಸರಿಯಾದ ಆಯ್ಕೆಯನ್ನು ಆರಿಸಿ. ಉತ್ತರ ಎ ಹಣ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. 28 ಖಾಲಿ ಜಾಗ ತುಂಬಿರಿ. ಭಾರತದಲ್ಲಿ ಏಕಪೌರತ್ವದ ಪರಿಕಲ್ಪನೆಯನ್ನು ಡ್ಯಾಶ್ರಿಂದ ಅಳವಡಿಸಿಕೊಳ್ಳಲಾಗಿದೆ. ಉತ್ತರ ಡಿ ಬ್ರಿಟಿಷ್ ಸಂವಿಧಾನ. 29 ಸರಿಯಾದ ಪರ್ಯಾಯವನ್ನು ಆರಿಸಿ. ಉತ್ತರ ಬಿ ಭಾರತದ ಏಕೀಕೃತ ನಿಧಿಯ ಮೇಲೆ ವಿಧಿಸಲಾಗುವ ವೆಚ್ಚವನ್ನು ಸಂಸತ್ತಿನ 2 ಸದನಗಳಲ್ಲಿ ಮತ ಚಲಾಯಿಸಲಾಗುವುದಿಲ್ಲ. 30 ಭಾರತೀಯ ಸಂವಿಧಾನದ ಪ್ರಕಾರ ಆಸ್ತಿಯ ಹಕ್ಕು. ಉತ್ತರ ಡಿ ಕಾನೂನುಬದ್ಧ ಹಕ್ಕು. ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.